ನ್ಯಾಚುರಲ್ ಕ್ಯಾರೆಟ್ ಹೋಳಿಗೆ. ಕ್ಯಾರೆಟನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಕ್ಯಾರೆಟನ್ನು ಗ್ರೇವಿಂಗ್ ಮಿಷಿನಿನಲ್ಲಿ ರುಬ್ಬಿಕೊಳ್ಳಿ. ತುಂಬ ನೈಸ್ ಆಗಬೇಕು, ಅಂದರೆ ತೆಂಗಿನಕಾಯಿ ರುಬ್ಕೋತಿರಲ್ಲ ಅದೇ ರೀತಿ ತುಂಬ ನೈಸ್ ಆಗಬೇಕು. ರುಬ್ಬಿದ ಕ್ಯಾರೆಟನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಬೇಯಲು ಬಿಡಿ. ನೀರನ್ನು ಹಾಕಬೇಡಿ, ಅದು ತನ್ನಾಗೆ ನೀರು ಬಿಡುತ್ತೆ ಮತ್ತು ಅಡಿ ಹಿಡಿಯುತ್ತೆ. ಅದನ್ನು ಕ್ಲೀನಾಗಿ ತಿರುಗಿಸ್ತಾ ಇರಿ. ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಫುಲ್ ಬೆಂದಾದ ಮೇಲೆ ಸಕ್ಕರೆ ಮಿಕ್ಸ್ ಮಾಡಿ. ಸಕ್ಕರೆ ಮಿಕ್ಸ್ ಮಾಡಿದ್ರ ಮೇಲೆ ನಿಮಗೆ ಗೊತ್ತಾಗುತ್ತೆ ಕ್ಯಾರೆಟ್ ಹಲ್ವಾ ರೀತಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಪ್ಯೂರ್ ಕ್ಯಾರೆಟ್, ಏನೂ ಮಿಕ್ಸಿಂಗ್ ಇಲ್ಲ, ಪ್ಯೂರ್ ಕ್ಯಾರೆಟ್ ಮತ್ತು ಸಕ್ಕರೆ. ಇದು ಕ್ಯಾರೆಟ್ ಹಲ್ವಾ ರೀತಿ ಕ್ಯಾರೆಟ್ ಹೂರಣ ಮಾಡ್ಕೊಳ್ಳೋದು. ಡ್ರೈ ಇರಬೇಕು, ಸ್ವಲ್ಪ ಹೂರಣ ದಪ್ಪ ಇರಬೇಕು. ಕ್ಯಾರೆಟ್ ಹೋಳಿಗೆ ಹೂರಣ ರೆಡಿಯಾಗಿದೆ. ಈಗ ಕಣಕ ರೆಡಿ ಮಾಡ್ಕೊಳ್ಳಿ. ಅಂದರೆ ನಿಮಗೆ 3/4 ಸೇರು ರವೆಗೆ 1/4 ಸೇರು ಮೈದಾ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಿ ಕಲಿಸ್ಕೊಬೇಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಡಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡು ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಲಿಸುವಾಗ ಕಲಸಿ ನೋಡಿ, ಈ ಥರ ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡಾದ್ರ ಮೇಲೆ ಕ್ಲೀನಾಗಿ ಅದನ್ನು ನೋಡಿ, ಈ ಥರ ಕ್ಲೀನಾಗಿ ಅದನ್ನು ಕೈಯಲ್ಲಿ ಅದನ್ನು ಒತ್ತಿ. ಕ್ಲೀನಾಗಿ ಮೈ ಕೊಡುತ್ತೆ ನಿಮಗೆ ಕಣಕ. ನೋಡಿ, ಈ ಥರ ಕಟ್ ಮಾಡೋಕ್ಕೆ ಕ್ಲೀನಾಗಿ ನಮಗೆ ಗ್ರಿಪ್ ಸಿಗುತ್ತೆ. ಕಟ್ ಮಾಡೋಕ್ಕೆ ಕಟ್ ಮಾಡಿರೋ ಕಣಕನ್ನು ಒಂದೇ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಕಣಕನ್ನು ಕ್ಲೀನಾಗಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳಿ. ಯಾಕೆ ಜೋಡಿಸ್ಕೋಬೇಕಂತ ಹೇಳಿದ್ರೆ ನಿಮಗೆ ಕ್ಲೀನಾಗಿ ಒಂದೊಂದೇ ತೆಗೆದು ಅದನ್ನು ಹೂರಣ ತುಂಬಕ್ಕಾಗತ್ತೆ. ನೋಡಿ, ಅದು ಕಟ್ ಮಾಡಿರೋ ಕಣಕ ತೆಗೆದು, ಇದು ನಾನು ಕ್ಯಾರೆಟ್ ಹೋಳಿಗೆ ಹೂರಣ ಮಾಡಿರೋ ತೋರಿಸ್ನಲ್ಲ, ಆ ಹೂರಣನ ಒಂದೇ ಗಾತ್ರದಲ್ಲಿ ತುಂಬಿ, ಕ್ಲೀನಾಗಿ ತುಂಬಿ ಅದನ್ನು. ನೋಡಿ, ತುಂಬಿ ಅದು ಮಡ್ತಿರಲ್ಲ, ಅದು ಕ್ಲೀನಾಗಿ ಮಡ್ಚಬೇಕು. ಅದು ಎಲ್ಲರೂ ನೀವು ಮಡ್ಚೋದೆಲ್ಲ ಕ್ಲೀನ್ ಮಡ್ಚಿಲ್ಲ ಅಂದರೆ ಲಟ್ಸುವಾಗ ಅದು ಹೋಳಿಗೆ ಪೇಪರಿಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಳ್ಳೋಕೆ ನೀವು ಯಾವುದೇ ಕಾರಣಕ್ಕೆ ಬಿಡಬೇಡಿ, ಕ್ಲೀನಾಗಿ ಅದನ್ನು ತುಂಬಿ. ಹೂರಣ ಮಾಡಿದ್ಮೇಲೆ ಹೂರಣ ಆರಬೇಕು, ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ರ ಮೇಲೆ ಹೂರಣ ತುಂಬಬೇಕು. ಕಣಕಕ್ಕೆ ಹೂರಣ ಮಿಕ್ಸ್ ಮಾಡಿ ತುಂಬಬೇಕು. ಆಮೇಲೆ ಕಣಕಕ್ಕೆ ಹೂರಣ ತುಂಬಾದ್ರ ಮೇಲೆ ಒಂದು ಪಾತ್ರ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಟ್ರೇ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಒಂದೇ ಗಾತ್ರದಲ್ಲಿ ಲಟ್ಸಿ ಅದನ್ನು ಹೋಳಿಗೆನ. ಲಟ್ಸಿದ್ದು ಹೋಳಿಗೆನ ಹಂಚಲ್ಲಿ ಹಾಕಿ, ಹಂಚಲ್ಲಿ ಕ್ಲೀನಾಗಿ ಎರಡೂ ಕಡೆ ಬೇಯಿಸಿ. ಎರಡೂ ಕಡೆ ಕ್ಲೀನಾಗಿ ಬೇಯಿಸಬೇಕು. ಬೇಯಿಸಿ ಈ ಕಡೆ ಈ ಥರ ಕಲರ್ ಬರೋ ತನಕ ಬೇಯಿಸ್ಕೋಬೇಕು. ಕ್ಲೀನಾಗಿ ಬೇಯಿಸ್ಬೇಕು. ಹೋಳಿಗೆನ ಕ್ಲೀನಾಗಿ ಒಂದೇ ಕಲರ್ ಬರಬೇಕು. ಒಂದೇ ಕಲರ್ ಬಂದಾಗ ಹೋಳಿಗೆ ಚೆನ್ನಾಗಿ ಕಾಣಿಸುತ್ತೆ.
ಅದು ಇದು ಕ್ಯಾರೆಟ್ ಹೋಳಿಗೆ, ಪ್ಯೂರ್ ಕ್ಯಾರೆಟ್ ಹೋಳಿಗೆ. ಇದರಲ್ಲಿ ಏನೂ ಮಿಕ್ಸ್ ಇಲ್ಲ. ಬೇರೆಯವರೆಲ್ಲ ಕ್ಯಾರೆಟ್ ಹೋಳಿಗೆ ಕೊಬ್ಬರಿ ಪೌಡ್ರ್ ಹಾಕ್ತಾರೆ ಅಥವಾ ಕಾಯಿ ಹಾಕ್ತಾರೆ. ಇದು ಏನೂ ಇಲ್ಲ. ಜಸ್ಟ್ ಕ್ಯಾರೆಟ್ ತುರಿದಿದ್ದು, ಸಕ್ಕರೆ ಹಾಕಿರೋದು, ಏಲಕ್ಕಿ, ಸ್ವಲ್ಪ ಜಾಯಿಕಾಯಿ ಹಾಕಿರೋದು ಅಷ್ಟೇ ಬಿಟ್ಟರೆ ಮತ್ತೇನೂ ಇದರಲ್ಲಿಲ್ಲ. ಪ್ಯೂರ್ ಕ್ಯಾರೆಟ್ ಅಂದರೆ ಪ್ಯೂರ್ ಕ್ಯಾರೆಟ್ ಹೋಳಿಗೆ. ಅದನ್ನು ಕ್ಲೀನಾಗಿ ಹಂಚಲ್ಲಿ ಲಡಿಸಿ ಹಾಕಿದ್ರ ಮೇಲೆ ಕ್ಲೀನಾಗಿ ಅದನ್ನು ಒಂದು ಟೇಬಲ್ ಮೇಲೆ ಇಡಿ, ಈ ಥರ ಮಡಚಿ ಅದನ್ನು ಕ್ಲೀನಾಗಿ ಆರೋಕ್ಕೆ ಬಿಡಿ. ಹೋಳಿಗೆ ಕ್ಲೀನಾಗಿ ಆರಲಿ. ಆದ್ರ ಮೇಲೆ ಅದನ್ನು ಕ್ಲೀನಾಗಿ ಸೈಡ್ ಕಟ್ ಪ್ಯಾಕ್ ಮಾಡಿಕೊಡಿ. ಸಿಂಪಲ್ಲಾಗಿ ರುಚಿಕರವಾದ ಕ್ಯಾರೆಟ್ ಹೋಳಿಗೆ. ಯಾಕಂದರೆ ಇದರಲ್ಲಿ ಏನೂ ಮಿಕ್ಸಿಂಗ್ ಇಲ್ಲ. ಕ್ಯಾರೆಟ್ ಹೋಳಿಗೆ ನೋಡಿ, ಇದು ಎಷ್ಟು ಕ್ಲೀನಾಗಿ ಕಲರ್ ಬಂದಿದೆ. ಮತ್ತು ಇದನ್ನು ಕ್ಲೀನಾಗಿ ಆರಿಸಿ, ಒಂಚೂರು ಬಿಸಿ ಇರಬಾರ್ದು. ಮತ್ತು ಪ್ಯಾಕಿಂಗ್ ಮಾಡುವಾಗೆಲ್ಲ ಕ್ಲೀನಾಗಿ ಆರಿದ್ರೆ ಒಳ್ಳೆ ರುಚಿಯಾಗಿರುತ್ತೆ ಕ್ಯಾರೆಟ್ ಹೋಳಿಗೆ. ತಿನ್ನೋಕ್ಕೆ ತುಂಬ ರುಚಿ ಇರುತ್ತೆ ಕ್ಯಾರೆಟ್ ಹೋಳಿಗೆ. ರುಚಿಕರವಾದ ಕ್ಯಾರೆಟ್ ಹೋಳಿಗೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ.